ಎಲ್ರಿಗೂ ನಮಸ್ಕಾರ. ಯೂಟ್ಯೂಬಲ್ಲಿ ನಾನು ಕಡಲೆ ಪಲ್ಯ ಮಾಡೋ ವಿಡಿಯೋನ ನೀವು ನೋಡಿದರೆ ಅದರಲ್ಲಿ ನಮ್ಮ ಮಲೆನಾಡು ಸೈಡು ನಾವು ರೊಟ್ಟಿನ ಹೇಗೆ ತಟ್ಟಿ ಮಾಡ್ತೀವಿ ಅನ್ನೋದನ್ನು ತೋರಿಸಿದ್ದೀನಿ. ಸೊ ನನಗೆ ಅಕ್ಕಿ ರೊಟ್ಟಿ ಅಂದರೆ ತುಂಬ ಇಷ್ಟ. ನನಗೆ ಯಾವಾಗ ತಿನ್ನಬೇಕು ಅನಿಸುತ್ತೋ ಅವಾಗೆಲ್ಲ ಮಾಡ್ಕೊಂಡು ತಿಂತಾ ಇರ್ತೀನಿ. ಬಟ್ ಮನೇಲಿ ಜಾಸ್ತಿ ಜನ ಇರುವಾಗ ಮಾಡೋದು ತುಂಬ ಕಷ್ಟ ಆಗುತ್ತೆ, ಏಕೆಂದರೆ ರೊಟ್ಟಿನ ತಟ್ಟಿ ಮಾಡಬೇಕು. ತುಂಬ ರೊಟ್ಟಿಗಳನ್ನ ತಟ್ಟುವಾಗ ಕೈ ನೋವಾಗುತ್ತೆ. ಅದಕ್ಕೋಸ್ಕರ ಇವತ್ತು ನಾನು ಶ್ರೀಮತಿ ಕಿಚನ್ ಸೊಲ್ಯೂಷನ್ಸ್ ಅವ್ರ ಕಡೆಯಿಂದ ಈ ಒಂದು ಒಳ್ಳೆ ಪ್ರಾಡಕ್ಟ್ನ ತರಿಸಿದ್ದೀನಿ. ಇಟ್ಸ್ ಅ ರೋಟಿ ಪ್ರೆಸರ್. ಇದರಲ್ಲಿ ಇವತ್ತು ನಾನು ಚಪಾತಿ ಮಾಡಿ ನೋಡ್ತೀನಿ ಹೇಗೆ ಬರುತ್ತೆ ಅಂತ. ಇನ್ ಕೇಸ್ ಚೆನ್ನಾಗಿ ಬಂದರೆ ಇನ್ನು ಮುಂದೆ ರೊಟ್ಟಿ ಚಪಾತಿ ಎಲ್ಲನೂ ಇದರಲ್ಲೇ ಮಾಡ್ತೀನಿ. ಇದಕ್ಕೆ ಹಾಕಬೇಕಾದ್ರೆ ನೀವು ಚಪಾತಿ ಹಿಟ್ಟನ್ನು ಯೂಶಲಿ ಯಾವ ಕನ್ಸಿಸ್ಟೆನ್ಸಿ ಕಲಿಸ್ಕೊಳ್ತೀರೋ ಅದಕ್ಕಿಂತ ಸ್ವಲ್ಪ ಮೆತ್ತಗೆ ಕಲಿಸ್ಕೊಳ್ಬೇಕಾಗತ್ತೆ. ಹಾಗೆ ಇದ್ರ ಜೊತೆ ನಿಮಗೆ 2 ಬಟರ್ ಶೀಟ್ಸ್ನ ಕಳಿಸ್ಕೊಟ್ಟಿರ್ತಾರೆ. ಈ ಬಟರ್ ಶೀಟ್ಸ್ ರೀಯೂಸಬಲ್, ನೀವು 2 to 3 ಇಯರ್ಸ್ವರೆಗೂ ಯೂಸ್ ಮಾಡಬಹುದು. ಹಿಟ್ಟನ್ನು ಇಟ್ಟು ಪ್ರೆಸ್ ಮಾಡೋದಕ್ಕಿಂತ ಮುಂಚೆ 2 drops ಆಫ್ ಆಯಿಲ್ನ ಹಾಕಬೇಕು ಬಟರ್ ಶೀಟ್ಗೆ. ಕೆಲವರು ಚಪಾತಿನ ಸ್ವಲ್ಪ ದಪ್ಪಕ್ಕೆ ಲಟ್ಸ್ಕೊಳ್ತಾರೆ, ಕೆಲವರು ತುಂಬ ತಿನ್ನಾಗಿರೋದನ್ನು ಪ್ರಿಫರ್ ಮಾಡ್ತಾರೆ. ತುಂಬ ತಿನ್ನಾಗಬೇಕು ಅನ್ನೋರು ಖಂಡಿತವಾಗ್ಲೂ ಈ ಪ್ರೆಸ್ಸರ್ನ ಯೂಸ್ ಮಾಡಬಹುದು. ಬರೀ 1 ಪ್ರೆಸ್ಸಿಂಗ್ಗೆ ನೀವು ನೋಡಿದ್ರಿ ಎಷ್ಟು ತಿನ್ನಾಗಿದೆ ಅಂತ. ನಾನು ಅನದರ್ 2 ಪ್ರೆಸ್ಸಿಂಗ್ಸ್ ಮಾಡ್ತೀನಿ. ಈಗ 2 ಸಲ ಪ್ರೆಸ್ ಮಾಡಿದ್ದೀನಿ, 3ನೇ ಸಲ ಪ್ರೆಸ್ ಮಾಡ್ತಾಯಿದ್ದೀನಿ. ನೀವು ತುಂಬ ಗಟ್ಟಿಯಾಗಿ ಪ್ರೆಸ್ ಮಾಡಬೇಕಂತನೂ ಇಲ್ಲ, ಲೈಟಾಗಿ ಪ್ರೆಸ್ ಮಾಡಿದ್ರೂ ಸಾಕು. ನೋಡಿ ನಾನು ಇವಾಗ ತೋರಿಸ್ತೀನಿ ಎಷ್ಟು ತಿನ್ನಾಗಾಗಿದೆ ಅಂತ. ಒಳ್ಳೆ ಪೇಪರ್ ಥರ ಬಂದಿದೆ. ಆ್ಯಂಡ್ ಇದನ್ನು ನೀವು ಬೇಯಿಸ್ಬೇಕಾದ್ರೆ ಇದೇನು ಗಟ್ಟಿ ಆಗುತ್ತಾ ಅಂತ ಡೌಟ್ ಇಟ್ಕೊಳ್ಳೋದು ಬೇಡ, ಯಾಕೆಂದರೆ ನಾನು ಇವಾಗ ಬೇಯಿಸಿ ತೋರಿಸ್ತೀನಿ ನಿಮಗೆ ಎಷ್ಟು ಸ್ಮೂತಾಗಿ ಆಗುತ್ತೆ. ಆ್ಯಂಡ್ ಉಬ್ಬುತ್ತೆ ಕೂಡ. ಇಷ್ಟು ಸಣ್ಣಗೆ ನಾವು ಪ್ರೆಸ್ ಮಾಡಿಕೊಂಡ್ರೆ ಚಪಾತಿ ಯೂಶ್ವಲಿ ಉಬ್ಬಲ್ಲ. ಚಪಾತಿ ಆಗಲಿ ರೊಟ್ಟಿ ಆಗಲಿ ಅದು ಉಬ್ಬು ಬರಬೇಕು ಅಂತ ಹೇಳಿದ್ರೆ ನಾವು ಒಂದು ಸ್ವಲ್ಪ ದಪ್ಪಗೆ ಪ್ರೆಸ್ ಮಾಡ್ಕೊಳ್ಬೇಕಾಗತ್ತೆ. ಬಟ್ ನಾನು ಇಷ್ಟು ತೆಳ್ಳಗೆ ಪ್ರೆಸ್ ಮಾಡಿದ್ರೂ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂತ ನೋಡಿ. ಆ್ಯಂಡ್ ಇದ್ರ ಸೆಟಪ್ ಕೂಡ ತುಂಬ ಈಸಿ. ಸ್ಕ್ರೂ ಎಲ್ಲ ಅವರೇ ಕಳಿಸಿರ್ತಾರೆ, ಹ್ಯಾಂಡಲ್ನ ಈಸಿಯಾಗಿ ಸೆಟಪ್ ಮಾಡ್ಬೋದು. ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಕೂಡ ಕಟ್ ಮಾಡಿಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ. ಚಪಾತಿ ಉಬ್ಬು ಬರೋದನ್ನು ನೀವು ನೋಡ್ಬೋದು. ರೊಟ್ಟಿ, ಚಪಾತಿ, ಪೂರಿ, ಹೋಳಿಗೆ ಎಲ್ಲನೂ ಮಾಡ್ಬೋದಂತೆ. ನಿಮಗೂ ಈ ಪ್ರಾಡಕ್ಟ್ ಬೇಕಾಗಿದ್ರೆ ನಾನು ಪ್ರಾಡಕ್ಟ್ನ ಟ್ಯಾಗ್ ಮಾಡಿರ್ತೀನಿ. ಯು ಕ್ಯಾನ್ ಆಲ್ಸೋ ಗೋ ಆ್ಯಂಡ್ ಪರ್ಚೇಸ್ ಇಟ್. ಥ್ಯಾಂಕ್ ಯು.